ಇಡೀ ದೇಶದಲ್ಲಿ ನೀಟ್ ವಿರುದ್ಧ ಒಂದು ಚಳವಳಿ ನಡೀತಾ ಇದೆ. ಸಾವಿರಾರು ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಚಳವಳಿ ಮಾಡ್ತಾರೆ. ನಾನು ಪುನಃ ರೀ ಎಕ್ಸಾಮ್ ಮಾಡ್ಬೇಕಂತ ತಮ್ಮ ನೀಟ್ನಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ. ಅನ್ಯಾಯ ಆಗಿದೆ. ಅದು ಯಾಕಂತಂದ್ರೆ ಕೆಲವ್ರಿಗೆಲ್ಲ ಫಸ್ಟ್ ರ್ಯಾಂಕು ಕೊಟ್ಟಿರುವಾಗ ದೊಡ್ಡ ಅನ್ಯಾಯ ಆಗಿದೆ. ಸೊ ಕೆಲವು ಪಾಪ ಅಭ್ಯಾಸ ಮಾಡಿ ಪಡೆದಂಥ ವಿದ್ಯಾರ್ಥಿಗಳಿಗೆಲ್ಲ ಅನ್ಯಾಯ ಆಗಿದೆ. ನಾನು ಈಗಾಗಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ, ರಿಯಾಕ್ಟ್ ಮಾಡಿದ್ದೀನಿ. ಅದ್ರ ಬಗ್ಗೆ ತನಿಖೆ ಮಾಡಬೇಕು, ಮರುಪರೀಕ್ಷೆ ಮಾಡಬೇಕು ಅಂತೆಲ್ಲ ಹೇಳಿದ್ದೀನಿ. ಹೌದೌದು, ರೀ ಎಕ್ಸಾಮಿನೇಷನ್ ಆಗಲೇಬೇಕು. ನೀಟು NTA ಇದೆಯಲ್ಲ, ಅವ್ರು ಭಾಳ ಅನ್ಯಾಯ ಸರಿಯಾಗಿ ಮಾಡಿಲ್ಲ ಅವರು. ಅದರಿಂದ ಪಾಪ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತದೆ. ಗ್ರೇಸ್ ಮಾರ್ಕ್ಸ್ ಎಲ್ಲ ವಿಡ್ರಾ ಮಾಡಿದ್ದಾರೆ. ಗ್ರೇಸ್ ಮಾರ್ಕ್ಸ್ ಕೊಟ್ಟು ಯಾರನ್ನು ಪಾಸ್ ಮಾಡಬಾರ್ದು. ಗ್ರೇಸ್ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡೋದು ಇದೆಯಲ್ಲ, ಇಟ್ಸ್ ಎ ಬ್ಯಾಡ್ ಪ್ರಾಕ್ಟೀಸ್. ಅದು ಮಾಡಕೂಡದು. ಬರ ಪರಿಹಾರದ ಹಣ ಬಿಡುಗಡೆ ಮಾಡ್ತೀವಿ. ಬರ ಪರಿಹಾರದ ಕೊಟ್ಟಲ್ಲ, ಆಯ್ತಲ್ಲ. ಇನ್ನು ಉಳಿದಿರೋದನ್ನೆಲ್ಲ ಕೊಟ್ಬಿಡ್ತಾ ಇದ್ದೀವಿ ನಾವು ಎಲ್ಲರಿಗೂ. ಸರ್, ಸೌತ್ ಇಂಡಿಯಾ ಅಲ್ಲಿ 7 ಜನ ಮಿನಿಸ್ಟರ್ಸ್ ಆಗಿದ್ದಾರೆ, 8 ಜನ ಮಿನಿಸ್ಟರ್ಸ್ ಆಗಿದ್ದಾರೆ. ಅಂದ್ರೆ ಸೌತ್ ಇಂಡಿಯಾದಲ್ಲಿ ಎಕ್ಸ್ಪೆಂಡ್ ಮಾಡೋದಕ್ಕೆ ಏನಾದ್ರು ಈ ತರದ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್ ಬಿಜೆಪಿನ ಮೋದಿ ಅವರು? ಏನ್ ಮಾಡಿದ್ರು ಕೂಡ ಸೌತ್ ಇಂಡಿಯಾದಲ್ಲಿ ಬಿಜೆಪಿನ ಬೆಂಬಲಿಸಲ್ಲ. ಯಾಕಂತಂದ್ರೆ ಅದು RSS ಬೇಸಿರ್ತಕ್ಕಂಥ ಪಾರ್ಟಿ. RSSನ ಮುಖವಾಡ, ಅದು ರಾಜಕೀಯ ಮುಖವಾಡ. ಹಾಗಾಗಿ ಸೌತ್ ಇಂಡಿಯಾದವರು ಯಾರು ಸಪೋರ್ಟ್ ಮಾಡೋದು. ಈ ಸಾರಿ ಉತ್ತರದಲ್ಲೂ ಕೂಡ, ಉತ್ತರ ಪ್ರದೇಶ ಮತ್ತು ಮುಂಬೈ ಅಲ್ಲೆಲ್ಲ ಕೂಡ ಹಿನ್ನಡೆ ಆಗಿದೆ ಅವರಿಗೆ. ಸೊ ಇವತ್ತು ನೋಡಿ, ಒಬ್ಬ RSSನವ್ರು ಹೇಳಿದ್ದಾನೆ, ಅಹಂಕಾರ ಇದ್ದರೆ ಜನ ಅದಕ್ಕೆ ಸರಿಯಾಗಿ ಪಾಠ ಕಲಿಸಿದ್ದಾರೆ. ಆದ್ರೆ ಅಷ್ಟೊಂದು ವಿಂಡಿಕ್ಟಿವ್ ಆಗಿ ಇವತ್ತು ಇವ್ರಿಗೆ ರಾಯ್ಗೆ ಅರೆಸ್ಟ್ ಮಾಡಿ ಅಂತ ಹೇಳಿದಾರಲ್ಲ ಸರ್, ಯಾವುದೋ ಒಂದು ಸ್ಟೇಟ್ಮೆಂಟ್ 2010 ಕೊಟ್ಟಿರೋದು. ವಿಂಡಿಕ್ಟಿವ್ ಪಾಲಿಟಿಕ್ಸ್ ಮಾಡೋದೇ ಅವರ ಕೆಲಸ. ಎದುರಿಸೋದು, ಬೆದರಿಸೋದು, ED ಉಪಯೋಗಿಸೋದು, ಇನ್ಕಮ್ ಟ್ಯಾಕ್ಸ್ ಉಪಯೋಗಿಸೋದು, CBI ಉಪಯೋಗಿಸೋದು, ಇದನ್ನು ಮೊದಲಿಂದ ಮಾಡ್ಕೊಬರ್ತಾ ಇದ್ದಾರೆ, ಈಗಲೂ ಮಾಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ಜನ ಅವ್ರಿಗೆ ಈ ಸಾರಿ ಬಹುಮತ ಕೊಡಲಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.